ಆ ಸಿದ್ಧಗಂಗೆ ಗೊತ್ತಪ್ಪ, ಇಲ್ಲಿ ನರಸೀಪುರ ತೋಪು ಅಂತ ಗೊತ್ತಾ? ನರಸೀಪುರ ತೋಪು ಜಾತ್ರೆ ನಿಂತೋಗಿತ್ತು. ಇವಾಗ ಅದಕ್ಕೆ ಪ್ರಪ್ರಥಮ ಸೇರಿಸಿದವಾಗ 5 ವರ್ಷ ದನ ಕಳಿಸಿದ್ದೀನಿ ನಾನು. 1 ರೂಪಾಯಿ ದುಡ್ಡು ಇಲ್ದಿರ ದನ ಕಳಿಸಿ ಜಾತ್ರೆ ಕಟ್ಸಿದೆ. ಇವತ್ತೆಲ್ಲ ಗೌಂಡ್ನವ್ರು ಆಗೋಗ್ಲಿ, ತಪ್ಪೇನಿಲ್ಲ. ಇನ್ನೊಬ್ಬರ ಬಗ್ಗೆ ಅದೇನೋ ಹೇಳ್ತಾರಲ್ಲ, ಹೋಗಿ ಬಂದ್ರೆ ನನ್ನ ಹೆಸರು ಹೇಳ್ರೇನೆ ಕೆಲವ್ರಿಗೆ ಊಟಗಳು ಸೇರೋದು, ಕೆಲ್ವ್ರಿಗೆ ನಿದ್ದಿಗಳು ಬರೋದು. ಬದುಕಲಿ, ತಿನ್ರಿ ಬಿರಿಯಾನಿ, ಒಳ್ಳೇದೇ, ತಪ್ಪೇನಿಲ್ಲ. ಆ ಕಾರಣಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ, ಜೀವನದಲ್ಲಿ ಯಾರನ್ನಾದ್ರೂ ಕೆಳಗೆ ಹಾಕಿ ತುಳಿಬೇಕಂದ್ರೆ ದೇವ್ರನೇ ಸಾಧ್ಯ ಇಲ್ಲ. ಅಲ್ಲಿ ಮೇಲೆ ಅವನೇ ನೋಡ್ರಿ, ಅವನ್ ಕಾಯ್ತಾ ಇರ್ತಾನೆ. ಶ್ರಮ ನಮ್ದಾಗಿರ್ಬೇಕು, ಫಲಾನು ಫಲ ಭಗವಂತನ ಒಪ್ಪಿಸ್ಬೇಕು. ಇಲ್ಲಿ ಶ್ರಮ ಒಂದು ಬಿಟ್ಟು ಮಿಂಡ್ರಿಗಳು ಇನ್ನೆಲ್ಲ ಮಾಡ್ತಾರೆ. ಶ್ರಮ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಮಾಡೋದು, ಇನ್ನೆಲ್ಲಿಂದ ಬರಬೇಕು? ಆ ಕಾರಣಕ್ಕೆ ಸಣ್ಣದಾಗ ಒಂದು ಕಥೆ ಹೇಳ್ತೀನಿ ಕೇಳ್ರಿ ನಿಮ್ಗೆ. ಶ್ರಮಕ್ಕೆ ಇರ್ತಕ್ಕಂಥ ಬೆಲೆ ಏನು, 7 ಮಿಂಡ್ರಿ ಆಟೋದ್ರಕ್ಕೆ ಇರೋದ್ರಕ್ಕ ಬೆಲೆ ಏನು ಅಂದ್ಬಿಟ್ಟು ಭಗವಂತನ ಹತ್ರ ಸಿಂಪಲ್ ಆಗಿ